ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಒನ್ ಡೇ ಟ್ರಿಪ್ ಮಾಡಬೇಕು, ಜಾಸ್ತಿ ಪ್ಲೇಸ್ನ ಕವರ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋ ನಿಮಗೋಸ್ಕರ. KSRTC ಅವರು ಒನ್ ಡೇ ಟೂರ್ ಪ್ಯಾಕೇಜ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿ ಸಂಜೆ 8 ಗಂಟೆ ಅಷ್ಟರಲ್ಲಿ ಕಂಪ್ಲೀಟ್ ಆಗೋ ಟೂರ್ ಪ್ಯಾಕೇಜ್ನ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಈ ಟ್ರಿಪ್ ಬರೀ ವೀಕೆಂಡಲ್ಲಿ ಮಾತ್ರ ಇರುತ್ತೆ, ಸಂಡೇ ಟೈಮಲ್ಲಿ. ಮೊದಲಿಗೆ ನೀವು KSRTC ಟೂರ್ ಬುಕ್ಕಿಂಗ್ನ ಓಪನ್ ಮಾಡಿ ಡೇಟ್ನ ಎಂಟ್ರಿ ಮಾಡಿದ್ರೆ ನಿಮಗೆ ಸುಮಾರು 8-9 ರೀತಿಯ ಟ್ರಿಪ್ ಪ್ಯಾಕೇಜ್ನ ನೀವು ನೋಡ್ಬೋದು. ಅದರಲ್ಲಿ ಎಕ್ಸಾಂಪಲ್ ನೀವು ನಂದಿ ಹಿಲ್ಸ್ ಕಡೆ ಪ್ಲ್ಯಾನ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಕಡೆ ಬರುವಂಥ ಎಲ್ಲ ಪ್ಲೇಸ್ಗಳನ್ನ ಸೇರಿಸಿ, ಕೆಲವು ಪ್ಲೇಸ್ಗಳನ್ನ ಸೇರಿಸಿ ಒಂದು ಪ್ಯಾಕೇಜ್ನಾಗ ಮಾಡಿರ್ತಾರೆ. ಮಂಡ್ಯ ಮೈಸೂರು ಕಡೆನೂ ಹಾಗೆ. ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಗಗನಚುಕ್ಕಿ ಭರಚುಕ್ಕಿ ವಾಟರ್ ಫಾಲ್ಸ್, ಸೋಮನಾಥ್ಪುರ ಟೆಂಪಲ್, ತಲಕಾಡು ಈ ಪ್ಯಾಕೇಜ್ನ. ಟೋಟಲ್ ಆಗಿ 2 ಟಿಕೆಟ್ಸ್ಗೆ 1200 ರುಪೀಸ್ ಆಯಿತು. ನಾರ್ಮಲ್ ಅಶ್ವಮೇಧ ಬಸ್ಸಲ್ಲಿ. ರಾಜಹಂಸ ಬಸ್ ಕೂಡ ಇರುತ್ತೆ ಆಪ್ಷನಲ್ ಆಗಿ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನಾವು ಇಲ್ಲಿಂದ ಹೊರಟು ವಾಪಸ್ ಬೆಂಗಳೂರು ರೀಚ್ ಆಗೋವರೆಗೂ ಆದಂತಹ ಕಂಪ್ಲೀಟ್ ಎಕ್ಸ್ಪೀರಿಯೆನ್ಸ್ ಮತ್ತು ಖರ್ಚು ವೆಚ್ಚಗಳನ್ನು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ತಪ್ಪದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಟಿಕೆಟ್ ಬುಕ್ ಆದ ತಕ್ಷಣ ನಿಮ್ಮ ಫೋನ್ ನಂಬರ್ ಅಥವಾ ಮೇಲ್ಗೆ ಟಿಕೆಟ್ ಬರುತ್ತೆ. ಸಾಧ್ಯ ಆದಷ್ಟು 3-4 ಡೇಸ್ ಮುಂಚೆ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ, ಯಾಕೆಂದರೆ ಟಿಕೆಟ್ ಸಿಗಲ್ಲ ಲಾಸ್ಟಿಗೆ ಮಾಡ್ತೀರಾ ಅಂತ ಹೇಳಿದ್ರೆ. ಸೊ ನಮ್ಮ ಪಿಕಪ್ ಪಾಯಿಂಟ್ ಇದ್ದಿದ್ದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮತ್ತು ಕೆಂಗೇರಿ ಬಸ್ ಟರ್ಮಿನಲ್. ನಾವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಕೆಂಗೇರಿ ಬಸ್ ಟರ್ಮಿನಲ್ನ ನಾವು ಎಂಟ್ರಿ ಮಾಡಿದ್ವಿ. ಸೊ ನಾವು ಕೆಂಗೇರಿ ಹತ್ರ ಹೋಗೋಣ ಅಂದ್ಕೊಂಡು ಅಟ್ಲೀಸ್ಟ್ 30 ಮಿನಿಟ್ಸ್ ಮುಂಚೆ ಇರಬೇಕು ಅಂದ್ಕೊಂಡು ಅಲ್ಲಿ ಹೋದ್ವಿ. ನೀವೇನಾದರೂ ದೂರದಿಂದ ಬರ್ತೀರಾ ಅಂದರೆ ಬೈಕಲ್ಲಿ ಬಂದು ಕೆಂಗೇರಿ ಮೆಟ್ರೋ ಪಾರ್ಕಿಂಗ್ ಹತ್ರ ಬೈಕ್ ಪಾರ್ಕ್ ಮಾಡಿ, ಯಾಕೆಂದರೆ ಅಷ್ಟು ಬೆಳಗ್ಗೆ ಯಾವ ಬಸ್ಗಳು ಸರಿಯಾಗಿ ಸಿಗಲ್ಲ. ಆ್ಯಂಡ್ ಕ್ಯಾಬಲ್ಲಿ ಬರ್ತೀರಾ ಅಂದರೆ 500 ರೂಪಾಯಿಗಿಂತ ಜಾಸ್ತಿ ಚಾರ್ಜಸ್ ಆಗುತ್ತೆ. ಬೈಕಲ್ಲಿ ಬೇಗ ಬಂದು ಪಾರ್ಕ್ ಮಾಡಿ ವೆಯ್ಟ್ ಮಾಡ್ಬೋದು. ಸೊ ನಮಗೆ 6 ಗಂಟೆಗೆ ವೆಹಿಕಲ್ ಡೀಟೇಲ್ಸ್ ಮತ್ತು ಫೋನ್ ನಂಬರ್ ಮೇಲ್ ಬಂತು, ಮೆಸೇಜ್ ಕೂಡ ಬಂತು. ಫೈನಲಿ ನಮ್ಮ ಗಾಡಿ 6:50ಗೆ ಬಂತು. ಎಲ್ಲ ಪ್ಯಾಸೆಂಜರ್ಸು ನಾವು ಕೆಂಗೇರಿಯಲ್ಲೇ ಹತ್ಕೊಂಡಿದ್ದು, ಮೋಸ್ಟ್ ಆಫ್ ದ ಪ್ಯಾಸೆಂಜರ್ಸ್. ಸೊ ಎಲ್ಲ ಹತ್ಕೊಂಡ್ಮೇಲೆ ಡ್ರೈವರು ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ, ಏನು ಮಾಡಬೇಕು ಅಂತ, ತಿಂಡಿ ಊಟದ ಬಗ್ಗೆ, ಟಿಕೆಟ್ಸ್ಗಳ ಬಗ್ಗೆ ಏನು ಅಂತೆಲ್ಲ. ಸೊ ನಿಮ್ಮ ಹತ್ರ 100 ರುಪೀಸ್ ಪರ್ ಹೆಡ್ ತೊಗೊತಾರೆ, ಯಾಕೆಂದರೆ ಸೋಮನಾಥ್ಪುರ ಟೆಂಪಲ್ ಹತ್ರ ಟಿಕೆಟ್ಸ್ ತೊಗೋಬೇಕಾಗುತ್ತೆ. ತಲಕಾಡಲ್ಲಿ ಗೈಡ್ ಚಾರ್ಜಸ್ಸು ಮತ್ತು ತೆಪ್ಪ ರೈಡ್ ಮಾಡೋಕ್ಕೆ ಅಂತೇಳಿ 100 ರುಪೀಸ್ ತೊಗೊತಾರೆ. ಸೊ ಇಷ್ಟೆಲ್ಲ ಆದಮೇಲೆ ನಮ್ಮ ಗಾಡಿ ಹೊರಡ್ತು. ಹೋಗ್ತಾ ಸ್ವಲ್ಪ ಫನ್ ಮಾಡ್ಬೋದು, ಸಾಂಗ್ಸ್ ಹಾಕ್ತಾರೆ, ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಹೋಗೋವಂಥದ್ದೆಲ್ಲ ಆಗುತ್ತೆ. ಅರೌಂಡ್ 8:15ಗೆ ತಿಂಡಿಗೆ ಅಂತ ಗಾಡಿ ಸ್ಟಾಪ್ ಮಾಡ್ತಾರೆ. ಅರೌಂಡ್ ಒಂದು 200 ರುಪೀಸ್ ತಿಂಡಿಗೆ ಆಗುತ್ತೆ ಇಬ್ಬರಿಗೆ. ತಿಂಡಿ ಆದಮೇಲೆ ಸುಮಾರು ಒಂದು 1.5 ಅವರ್ ಜರ್ನಿ ನಂತರ ಸಿಗೋ ಫಸ್ಟ್ ದೇವಸ್ಥಾನನೇ ಸೋಮನಾಥ್ಪುರ ಟೆಂಪಲ್. ಟೆಂಪಲ್ ತುಂಬ ಯುನೀಕ್ ಆಗಿದೆ. ಹೊಯ್ಸಳ ಕಾಲದ ಟೆಂಪಲ್ ನೋಡೋಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ಅಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಟೈಮ್ ಕೊಡ್ತಾರೆ. ಅಲ್ಲಿ ರೆಸ್ಟ್ ರೂಮ್ ಕೂಡ ಇದೆ, ಯೂಸ್ ಮಾಡೋವಂಥವ್ರು ಮಾಡ್ಬೋದು. ಅಲ್ಲಿಂದ ನೆಕ್ಸ್ಟು ಹೊರಟ್ರೆ ಬರೋದೇ ತಲಕಾಡು. ತಲಕಾಡಿಗೆ ಸುಮಾರು ಒಂದು 1:30ಗೆ ನಾವು ಬಂದ್ವಿ ಅನಿಸುತ್ತೆ. ತಲಕಾಡು ಅಲ್ಲಿ 3 ದೇವಸ್ಥಾನಗಳಿರುತ್ತೆ ಮತ್ತು ತೆಪ್ಪ ರೈಡ್ ಮಾಡಿಸ್ತಾರೆ. ಇಲ್ಲಿ ಆಲ್ರೆಡಿ ನೀವು ಗೈಡ್ ಚಾರ್ಜಸ್ ಮತ್ತು ತೆಪ್ಪ ರೈಡ್ ಪೇ ಮಾಡಿರೋದ್ರಿಂದ ನಿಮಗೆ ಗೈಡ್ ಎಲ್ಲ ಟೆಂಪಲ್ನ ಹಿಸ್ಟ್ರಿನ ಇಲ್ಲಿ ನಿಮ್ಮ ಗೈಡೆಲ್ಲ ಕರ್ಕೊಂಡು ಹೋಗ್ತಾರೆ, ಟೆಂಪಲ್ನ ಹಿಸ್ಟ್ರಿ ಹೇಳ್ತಾರೆ. ಅಲ್ಲಿಂದ ಮುಗಿಸ್ಕೊಂಡು ಮರಳಿನಲ್ಲಿ ನಡ್ಕೊಂಡು ಸ್ವಲ್ಪ ಮುಂದೆ ಹೋದರೆ ಸಿಗೋ ಇನ್ನೊಂದು ಟೆಂಪಲ್ಲು ಪಾತಾಳೇಶ್ವರ ಅಂತ. ಆ ದೇವ್ರನ್ನ ತೋರಿಸಿ ಅಲ್ಲಿಂದ ನಿಮ್ಮನ್ನು ಕಾವೇರಿ ನದಿ ಹರಿಯೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ನೀವು ತೆಪ್ಪ ರೈಡ್ ಮಾಡಿಸ್ತಾರೆ. ಇದು ಆದಮೇಲೆ ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸ್ತಾರೆ. ಬಟ್ ಊಟ 300 ರೂಪಾಯಿ ಆಯಿತು, ಇಬ್ಬರಿಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನಮಗೆ. ಸೊ ಊಟ ಮುಗಿಯೋಷ್ಟರಲ್ಲಿ 2:30 ಆಗಿತ್ತು ಅನಿಸುತ್ತೆ. ಬಸ್ ಅಲ್ಲಿಂದ ಹೊರಟಾಗ ನೆಕ್ಸ್ಟ್ ಬಂದಿದ್ದು ಮಧ್ಯರಂಗ ದೇವಸ್ಥಾನ ಅಂತ. ಟೆಂಪಲ್ಲು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು, ಹಾಗಾಗಿ ನಾವು ನೋಡೋಕ್ಕೆ ನೋಡಲಿಲ್ಲ. ಆಮೇಲೆ ನಮ್ಮ ಮೇಯ್ನ್ ಗೋಲ್ ಇರೋದೇ ಗಗನಚುಕ್ಕಿ ಭರಚುಕ್ಕಿ. ಹಾಗಾಗಿ ಸೊ ಫೈನಲಿ 3:15ಗೆ ಭರಚುಕ್ಕಿ ಬಂದ್ವಿ. ನಾವು ಹೋಗಿದ್ದು ಮಾರ್ಚ್ ಎಂಡ್ ಆಗಿದ್ದರಿಂದ ನೀರು ಇರಲಿಲ್ಲ. ಸಾಮಾನ್ಯವಾಗಿ ಜುಲೈ ಮತ್ತು ಅಕ್ಟೋಬರಲ್ಲಿ ಒಳ್ಳೆ ಟೈಮ್ ಚೆನ್ನಾಗಿರುತ್ತೆ ಇಲ್ಲಿ ವಿಸಿಟ್ ಮಾಡೋದಕ್ಕೆ. ನೆಕ್ಸ್ಟ್ ಫೈನಲ್ ಡೆಸ್ಟಿನೇಷನ್ ನಮ್ಮದು ಗಗನಚುಕ್ಕಿ ಫಾಲ್ಸ್. ಇಲ್ಲಿ ಅರೌಂಡ್ ಒಂದು 5 ಗಂಟೆಗೆ ಬಂದ್ವಿ ಅನಿಸುತ್ತೆ. ಇಲ್ಲಿ ಸ್ವಲ್ಪ ನೀರು ಚೆನ್ನಾಗಿತ್ತು, ಖುಷಿ ಆಯಿತು. ಇಲ್ಲಿ ಒಂದು 3/4 ಗಂಟೆ ಟೈಮ್ ಕೊಟ್ಟರು. ನೋಡಿ ಒಂದಷ್ಟೆಲ್ಲ ಫೋಟೋಸ್ ತಗೊಂಡ್ಮೇಲೆ ಕೊನೆಗೆ ಬಸ್ ಹತ್ರ ಒಬ್ಬರು ಫೋಟೋಗ್ರಾಫರ್ಸ್ ಬಂದು ಎಲ್ಲ ಒಂದು ಗ್ರೂಪ್ ಫೋಟೋ ತಗೊಂಡ್ರು. ಬೇಕಾದವ್ರಂತರೂ ದುಡ್ಡು ಪೇ ಮಾಡಿ ಇಸ್ಕೋಬೋದು, ನಾವೇನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಸುಮಾರು ಅಲ್ಲಿ ಒಂದು 6 ಗಂಟೆಗೆ ನಾವು ಅಲ್ಲಿಂದ ಹೊರಟು. ಸೊ ಬರ್ತಾ ಮಧ್ಯೆ ಎಲ್ಲ ನಿದ್ದೆ ಮಾಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ನಾವೆಲ್ಲ ಟಯರ್ಡ್ ಆಗಿದ್ವಿ. ಸೊ ಚನ್ನಪಟ್ಟಣ ಹತ್ರ ಬಂದಾಗ ಟೀಗೆ ಅಂತ ಸ್ಟಾಪ್ ಕೊಟ್ಟರು. ಟೀ ಕುಡಿದಾದ್ಮೇಲೆ ಅಲ್ಲಿಂದ ನಾವು ಬೆಂಗಳೂರು ಕಡೆ ಹೊರಟು. ಸುಮಾರು ಬೆಂಗಳೂರಿಗೆ 8:30ಕ್ಕೆ ರೀಚ್ ಆದ್ವಿ. ಕೆಂಗೇರಿ ಸೇಮ್ ನಾವೆಲ್ಲಿ ಬೋರ್ಡಿಂಗ್ ಮಾಡಿದ್ವಿ ವೆಹಿಕಲ್ನ, ಅಲ್ಲೇ ನಮಗೆ ನಾವು ಇಳ್ಕೊಂಡ್ವಿ.
ಪಾರ್ಕಿಂಗಲ್ಲಿದ್ದ ಬೈಕ್ ತೊಗೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ 9:30 ಆಗಿತ್ತು. ಸೊ ಓವರಾಲ್ ನಮಗೆ ಈ ಒಂದು ಒನ್ ಡೇ ಟೂರ್ ಪ್ಯಾಕೇಜ್ಗೆ ಇಬ್ಬರಿಗೆ ಖರ್ಚಾಗಿದ್ದು 2280 rupees ಇನ್ಕ್ಲೂಡಿಂಗ್ ಬಸ್ ಟಿಕೆಟ್ ಸೇರಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಟ್ರಾವೆಲ್ ವ್ಲಾಗ್. ಇನ್ನು ಯಾವುದಾದ್ರೂ ಟ್ರಾವೆಲ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.